ಕಾಲ್ಗೆ ಈ ರೇಂಜಿಗೆ ಏಟಾಗೈತೆ ಗೈಸ್, ಬಟ್ ಯಾಕೆ ಏನು ಅಂತ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಲ್ಗೆ ಈ ರೇಂಜಿಗೆ ಏಟಾಗೈತೆ ಗೈಸ್, ಬಟ್ ಯಾಕೆ ಏನು ಅಂತ. ಗಾಡಿಯಲ್ಲಿ ಹೋಗ್ತಾ ಇದ್ದೆ, ತಲೆ ಸುತ್ತ ಬಂದು ಬಿದ್ದಿತ್ತು ಅಷ್ಟೇ. ಬಟ್ ಈ ರೇಂಜಿಗೆ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಏಟಾಗ್ಬಿಟ್ಟೈತೆ ಕಾಲು. ಬಟ್ ಬೇರೆಯವ್ರಿಗೆ ನಾವು ಹೇಳ್ತಾ ಇರ್ತೀವಿ, ಗಾಡಿಯಿಂದ ಬಿದ್ದಾಗ ಇಲ್ಲ ಆಕ್ಸಿಡೆಂಟ್ ಆದಾಗ ನಿಧಾನಕ್ಕೆ ಓಡಿಸ್ಬೇಕು ತಾನೇ, ಗಾಡಿಯಿಂದ ಬಿದ್ದಿದ್ಯಾ, ನೀನೇ ಜೋರಾಗಿ ಹೋಗಿದ್ಯಾ ಅದಕ್ಕೆ ಬಿದ್ದಿದ್ಯಾ ಅಂತ. ಆ ಪರಿಸ್ಥಿತಿಯಲ್ಲಿ ನಾವು ಬೀಳ್ತೀವಲ್ಲ, ಆವಾಗೇ ಗೊತ್ತಾಗೋದು ವ್ಯಾಲ್ಯೂ ಏನು ಅಂತ. ನಾವು ಹೆಂಗೆ ಓಡಿಸ್ತಿದ್ವಿ, ಸ್ಕಿಡ್ ಆಯಿತೋ ಇಲ್ಲ ಯಾರೋ ಬಂದು ಗುದ್ದಿದ್ರು ಅಂತ ಆವಾಗ ಗೊತ್ತಾಗುತ್ತೆ. ಬಟ್ ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ಆ ಪರಿಸ್ಥಿತಿ ನಮಗೂ ಬರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಈಗ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮಪ್ಪ ಮನೆಯಲ್ಲಿ ಎಷ್ಟು ಫೋಟೋ ಇಟ್ಕೊಂಡಿದ್ದಾರೆ ಅಂದರೆ, ಆಗಿನ ಕಾಲದಲ್ಲೆಲ್ಲ ಇಷ್ಟೇ ಫೋಟೋ ಇಟ್ಕೊತಾ ಇದ್ದು ನಮ್ಮ ಮನೇಲಿ. ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಇಷ್ಟು ಈ ಥರ ಫೋಟೋ ಇಟ್ಕೊತಾ ಇದ್ರು ಅವಾಗ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ. ಅಂದರೆ ಎಲ್ಲ ದೇವ್ರ ಫೋಟೋನೂ ಇಟ್ಕೊತಿದ್ರು ಆಗ. ಲಕ್ಷ್ಮೀ ಆಗಿರ್ಬೋದು, ಮನೆ ದೇವರು ಯಾವುದ್ಯಾವುದು, ವೆಂಕಟೇಶ್ವರ ಸ್ವಾಮಿ, ಆಂಜನೇಯ, ಎಲ್ಲ ದೇವ್ರದ್ದು ಫೋಟೋ ಇಟ್ಕೊತಾ ಇರೋ ಅವ್ರ ಮನೆಗಳಿಗೆ. ಅಂದರೆ ಆಗಿನ ಕಾಲದಾಗ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ. ಬಟ್ ಈಗಲೂ ನಮ್ಮ ಮನೇಲಿ ಇಷ್ಟು ಫೋಟೋಗಳಿದೆ. ಈ ಫೋಟೋನ ಎಲ್ಲ ಒಡಿಸ್ಬಿಟ್ಟು ನನಗೇನಾದರೂ ಕಾಲಿಗೆ ಏಟಾಗಿಲ್ಲ ಅಂದಿದ್ರೆ ನಾನೇ ಮಾಡ್ತಿದ್ದೆ. ಇವಾಗ ನಮ್ಮಪ್ಪ ಮಾಡ್ತಾರೆ, ಇಲ್ಲ ನಮ್ಮಮ್ಮ ಮಾಡ್ತಾರೆ. ಇಷ್ಟು ಫೋಟೋಗಳಿದೆ. ಬಟ್ ಈ ಥರ ಸ್ಟ್ಯಾಂಡು ಅಂತ ಗೂಡು ನಮ್ಮ ಅಜ್ಜಿಯವರೆಲ್ಲ ಇದರಲ್ಲೇ ಫೋಟೋ ಇಟ್ಕೊಂಡು, ಈ ಸ್ಟ್ಯಾಂಡ್ ಇಟ್ಕೊತಿರ್ಲಿಲ್ಲ ಅವಾಗ. ಈ ಸ್ಟ್ಯಾಂಡೆಲ್ಲ ಇದರಲ್ಲೇ ಇಟ್ಕೊಂಡು ದೀಪ ಹಚ್ತಿದ್ರು. ಬಟ್ ನಾವು ಇದರಲ್ಲಿ ಏನೇನೋ ಇಟ್ಟಿದ್ದೀವಿ, ಅದಕ್ಕೋಸ್ಕರ ಈ ಸ್ಟ್ಯಾಂಡನ್ನ ಮಾಡಿಸ್ಬಿಟ್ಟು ಈ ಸ್ಟ್ಯಾಂಡಲ್ಲಿ ಈಗ ದೀಪ ಹಚ್ತೀವಿ. ಇದೆಲ್ಲ ಬೆಳಗ್ಬಿಟ್ಟು ಇಟ್ಟಿದ್ದಾರೆ ನಮ್ಮಮ್ಮ. ಇದನ್ನು ಆಮೇಲೆ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ರೋಸಾ ಗಿಡ, ಫ್ಲವರು ನಮ್ಮಮ್ಮನೇ ಬೆಳೆದಿರೋದು. ಮುಂಚೆ ಎಲ್ಲ ನಾನೇ ರೋಸಾ ಗಿಡ, ಕನಕಾಂಬರ ಗಿಡ ಎಲ್ಲ ತಗೊಂಬತ್ತಿದ್ದೆ. ಅವಾಗ ಯಾಕೋ ನೀರು ಹಾಕ್ತೀರಾ, ಸರಿಯಾಗಿ ನೀರು ಬಿಡ್ತಿರ್ಲಿಲ್ಲ, ನಮಗೆ ಬೋರೆಲ್ಲ ಇಲ್ವಲ್ಲ, ನೀರು ಬಿಡ್ತಿರ್ಲಿಲ್ಲ, ಅದಕ್ಕೆ ಒಣಗೋಗ್ಬಿಡ್ತಿದ್ದೋ. ಬಟ್ ಈ ವರ್ಷವೇ ಇಷ್ಟು ರೋಸಾ ಹೂವು ಬಿಟ್ಟಿರೋದು ನಾನು ನೋಡಿರೋದು, ಇಷ್ಟು ಚೆನ್ನಾಗಿ. ಈಗ ನಾನು ರೋಸ್ ತೋರಿಸಿದ್ನಲ್ಲ ಆ ಗಿಡ, ಮತ್ತು ಇನ್ನೂ ಏನೇನೋ ಗಿಡಗಳು ಎಲ್ಲ ಉಣಿದ್ದೀವಿ, ಮೊನ್ನೆ ತೊಗೊಂಬಂದು. ಬನ್ನಿ ತೋರಿಸ್ತೀನಿ ಇವಾಗ ಹೇಗಿದೆ ಅದು, ಈ ಥರ ಬೆಳೆದಿದೆ. ನಮ್ಮಮ್ಮ ಯಾವ ಥರ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಇದೆಲ್ಲ ಈಗ ರೀಸೆಂಟಾಗಿ ಹಾಕಿರೋದು ನಾವು ಕನಕಾಂಬರ ಗಿಡ, ಮತ್ತು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಕನಕಾಂಬರ ಗಿಡನ ಉಣಿದ್ದೀವಿ. ಇಲ್ಲೆಲ್ಲ ಫುಲ್ ಅವಾಗೆಲ್ಲ ಗಲೀಜಿತ್ತು, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ನಮ್ಮಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಈಗ ಇಲ್ಲಿ ಕನಕಾಂಬರ ಗಿಡನ ಹಾಕಿದ್ದೀವಿ ಫುಲ್ ಕ್ಲೀನ್ ಮಾಡಿ. ಇದು ರೋಸಾ ಗಿಡ, ನೀವು ಅವಾಗೆ ರೋಸ್ ನೋಡಿದ್ರಲ್ಲ ಅದು, ಇದು ಗಿಡ. ಇದೂ ಅಷ್ಟೇ ರೀಸೆಂಟಾಗಿ ಹಾಕಿರೋದು. ಬಟ್ ಹಂಗೂ ದೊಡ್ಡದಾಗಿ ಇಷ್ಟು ಹೂವುಗಳನ್ನ ಬಿಟ್ಟಿದೆ. ಜಾಸ್ತಿ ಗಿಡಗಳಿಗೆ ನೀವು ಮೇಕೆ ಗೊಬ್ಬರನೇ ಹಾಕಿ, ಅವಾಗ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ಗೆಡ್ಡೆ ಅಂತ ಉಣಿದ್ದೀವಿ, ಸುಗಂಧರಾಜ ಗೆಡ್ಡೆ ಅಂತ. ಅದು ಇವಾಗ ರೀಸೆಂಟಾಗಿ ಉಣಿರೋದು. ಅದೆಲ್ಲ ಮುಂಚೆನೇ ಮೊಳಕೆ ಬಂದ್ಬಿಟ್ಟಿತ್ತು, ನಮ್ಮಮ್ಮ ಮಡಿಕೊಂಡು ಈಗ ಉಣಿದ್ದಾರೆ. ಅದು ಬರ್ತಿದೆ ಚೆನ್ನಾಗೇ. ಬಟ್ ಇದೆಲ್ಲ ಇನ್ನೂ ಕ್ಲೀನ್ ಮಾಡಿಬಿಟ್ಟು ಇನ್ನೂ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಇನ್ನೂ ಚೆನ್ನಾಗಿರೋ ಫ್ಲವರ್ಸ್ ಎಲ್ಲ ಇಲ್ಲಿ ಬೆಳಿತೀವಿ. ನಮ್ಮ ಮನೆಗೊಂದು ಮ್ಯಾಕೆ ಇದೆ, ಅದು ನೋಡಿಬಿಟ್ರೆ ಯಪ್ಪ ಎನಿ ಟೈಮ್ ಯಾವಾಗಲೂ ಬಡ್ಕೊಂತಾನೆ ಇರ್ತದೆ. ನೋಡಿ ಇದೆ, ಇದು ಯಾಕೆ ಬಡ್ಕೊಂತದೆ ಏನು ಅಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ಗೆ ಎಲ್ಲ ತಿಂತೈತೆ, ಬೂಸ, ಹಿಂಡಿ, ಜೋಳ, ಹುಲ್ಲು, ಸೊಪ್ಪು ಎಲ್ಲ ತಿಂತೈತೆ. ಬಟ್ ಬಡ್ಕೊಳ್ಳೋದು ಮಾತ್ರ ನಿಂಚಲ್ಲ, ಬಡ್ಕೊಂತಾನೇ ಇರ್ತದೆ. ತೋರಿಸಿ ನಿಮ್ಮ ಫೇಸ್ನ. ಎಂತಕ್ಕೆ ಬಡ್ಕೊಳ್ಳೋದು ನೀನು? ಈಗ ನಾನು ಚಿಕ್ಕವರಿಂದ ದೊಡ್ಡೋರವರೆಗೂ ಇಷ್ಟಪಡುವಂಥ ಒಂದು ರೆಸಿಪಿನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ಐಟಮ್ನ ತೊಗೊಂಡಿದ್ದೀನಿ. ಏನೇನಂದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪದಿದ್ರೆ 1 ತೊಗೊಳ್ಳಿ, ಇಲ್ಲ ಸಣ್ಣದಿದ್ರೆ 2 ತೊಗೊಳ್ಳಿ. ಇಲ್ಲಿ ಸ್ವಲ್ಪ 2ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗೆ. 2 ಕ್ಯಾರೆಟ್ನ ಈ ಥರ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಇಷ್ಟು ತುಪ್ಪನ ಹಾಕೊಂಡಿದ್ದೀನಿ ನಾನು. ಇಲ್ಲಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೊತಾ ಇದ್ದೀನಿ.
ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. 5 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಪ್ಪದಲ್ಲಿ. ಒಂದು 5 ಮಿನಿಟ್ಸ್ ಆದ್ರೂ ಈ ತರ ಚೆನ್ನಾಗೆ ಬೇಯಿಸ್ಕೊಬೇಕು ತುಪ್ಪದಲ್ಲಿ, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಸಿ ಹಸಿ ಇದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದೀನಿ. ಇದು ಅಚ್ಚ ಖಾರದ ಪುಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ಸ್ವಲ್ಪ ಜೀರಿಗೆನ ಹಾಕೊಂತ ಇದೀನಿ. ಇದಕ್ಕೆ ನಾನು ಗರಂ ಮಸಾಲಾನ ಹಾಕೊಂತ ಇದೀನಿ. ಸ್ವಲ್ಪ ಹಾಕೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕೊಳ್ಳಿ. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂತ ಇದೀನಿ ನಾನು. ಸ್ವಲ್ಪ ಮಾತ್ರ ಹಾಕೊಳ್ಳಿ, ಜಾಸ್ತಿ ಹಾಕೊಂಬೇಡಿ ಅರಿಶಿನ ಪುಡಿನ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆ. ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿ. ಇದು ಮಸಾಲೆ ನಮಗೆ ರೆಡಿ ಆಗಿದೆ. ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಳ್ಳಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು, ಬ್ರೆಡ್ ಸಿಗುತ್ತೆ ನಿಮ್ಗೆ ಈ ತರ, ಆ ಬ್ರೆಡ್ನ ಈ ತರ ಮಾಡ್ಕೊಂತ ಇದ್ದೀನಿ. 2 ಸೈಡ್ನ ಈ ತರ ಮಾಡ್ಕೊಳ್ಳಿ. ಈಗ ಇನ್ನೊಂದ್ ಸ್ವಲ್ಪ ತುಪ್ಪನ ಹಾಕೊಂಡು, ಇನ್ನ ಒಂದ್ ಬ್ರೆಡ್ ಇರುತ್ತಲ್ಲ ಅದನ್ನ ಮಾಡ್ಕೊಳ್ಳಿ ಈ ತರ. ಈ ತರ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ಟವ್ ಮೇಲೆನೆ. ಒಂದು 2 ಮಿನಿಟ್ಸ್ ಇದೇ ತರ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ 2 ಸೈಡ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 2 ಮಿನಿಟ್ಸ್ 2 ಸೈಡು ಈ ತರ ಬೇಯಿಸ್ಕೊಳ್ಳಿ. ಬ್ರೆಡ್ನ ಈ ತರ ಬೇಯಿಸ್ಕೊಂಡ್ಮೇಲೆ ನಾವು ಮಾಡಿ ಇಟ್ಕೊಂಡಿದೀವಲ್ಲ ಮಸಾಲೆನ, ಅದನ್ನ ಇದ್ರ ಮೇಲೆ ಹಾಕೊಂತ ಇದೀನಿ. ಈ ತರ ಸ್ವಲ್ಪ ಹಾಕೊಂಡು ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಇರುತ್ತಲ್ವಾ ಅದನ್ನ ಇದ್ರ ಮೇಲೆ ಹಾಕೊಳ್ಳಿ. ತರ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ನಮಗೆ ಬ್ರೆಡ್ ರೋಸ್ಟ್ ರೆಡಿ ಆಗಿದೆ. ಈಗ ನಮಗೆ ಬೆಡ್ ರೋಸ್ಟ್ ರೆಡಿ ಆಗಿದೆ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಬೆಡ್ ರೋಸ್ಟ್ ಯಾವ ತರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.